ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನೆನ್ನೆ ಏಜಸ್ ಕಂಪ್ಲೀಟ್ ಮಾಡಿದೀವಿ ನಾವು. ಇವತ್ತು ಅವರೇಜ್ ಟಾಪಿಕ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅವರೇಜ್ ಈ ಚಾಪ್ಟರ್ ಒಟ್ಟು 3 ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇವತ್ತು ಯಾವಾರ ಗುರುವಾರ ಒಂದು, ಶುಕ್ರವಾರ ಒಂದು ಮತ್ತು ಶನಿವಾರ ಕ್ಲಾಸ್ ಇರಲ್ಲ. ಸೋಮವಾರ ಕಂಪ್ಲೀಟ್ ಆಗುತ್ತೆ ಅವರೇಜ್ ಕ್ಲಾಸ್. ಸೋಮವಾರ ಆದ ನಂತರ ಮಂಗಳವಾರದಿಂದ ಕ್ವಾಂಟ್ ಸೆಕ್ಷನ್ ಆರ್ಡರ್ ಅಂಡ್ ರ್ಯಾಂಕಿಂಗ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಅದು 4 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಷ್ಟಿಗೆ ಮುಂದಿನ ವೀಕ್ ಅಲ್ಲಿ ಆರ್ಡರ್ ಅಂಡ್ ರ್ಯಾಂಕಿಂಗ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಕ್ವಾಂಟ್ ಅಥವಾ ರೀಸನಿಂಗ್ ಯಾವ್ದಾದ್ರು ನೋಡ್ಕೊಂಡು. ಓಕೆ, ನೆನ್ನೆ ಕ್ಲಾಸ್ ಅಲ್ಲಿ ನಾನು ಏಜಸ್ ಹೇಳುವಾಗ 2 ಕ್ವಶನ್ಸ್ಗಳು ಹಂಗೆ ಬಿಟ್ಟಿದ್ದೆ. ಅದು ಅವರೇಜ್ ಸಂಬಂಧಪಟ್ಟದ ಕ್ವಶನ್ಸ್ ಗಳು ಇದಾವೆ ಅಂತೇಳಿ. ಇವಾಗ ಎವರೇಜ್ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಆ 2 ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಮಾಡೋಣ. ಅಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಗ್ಲಿಲ್ಲ ಅಂತಂದ್ರು ಕೂಡ ಈ ಎವರೇಜ್ 2 ಕ್ಲಾಸಸ್ ಗಳು ಕಂಪ್ಲೀಟ್ ಆದ ನಂತರ ಆ 2 ಕ್ವಶನ್ಸ್ ಗಳು ಬಿಡ್ಸಕ್ ಟ್ರೈ ಮಾಡ್ರಿ. ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆನ್ನೆ ಕ್ಲಾಸ್ 2 ಕ್ವಶನ್ಸ್ ಗಳು ನೋಡೋಣ. ಇದಕ್ಕಿಂತ ಮೊದಲೇನು ಹಲವಾರು ವಿಡಿಯೋಗಳು ಕಂಪ್ಲೀಟ್ ಆಗಿದಾವೆ. ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 9 ವೀಕ್ ಕಂಪ್ಲೀಟ್ ಆಯ್ತು. ಫೌಂಡೇಶನ್ ಬ್ಯಾಚ್ ಅಲ್ಲಿ ಆಲ್ರೆಡಿ ಕ್ವಾಂಟ್ ಮತ್ತು ರೀಸನಿಂಗ್ 7-8 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದಾವೆ. 2 ಸಬ್ಜೆಕ್ಟ್, 2 ಇದರದ್ದು 7-8 ಚಾಪ್ಟರ್ ಕಂಪ್ಲೀಟ್ ಆಗಿದೆ 2 ಸಬ್ಜೆಕ್ಟ್. ನೋಡಿರ್ಲಿಲ್ಲ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೋಡ್ಕೊಡ್ರಿ. ಏನೇ ಡೌಟ್ ಇದ್ರು ಕೇಳೋಗೋಸ್ಕರ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿಂದ ನೀವು ನಿಮ್ ಡೌಟ್ ಗಳನ್ನ ಕೇಳ್ಬೋದು. ಆ ಗ್ರೂಪ್ ಅಲ್ಲಿ ಆಲ್ರೆಡಿ ನಾನು PDF ಸೆಂಡ್ ಮಾಡಿದ್ದೀನಿ ಪ್ರಾಕ್ಟೀಸ್ಗೋಸ್ಕರ. ಆ PDF ಗಳ ಮೂಲಕ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದರ ಜೊತೆ ಆ PDF ಅಲ್ಲಿ ಏನಾದ್ರು ಡೌಟ್ ಇದ್ರು ಕೂಡ, ಅಥವಾ ನೀವು ಹೊರಗಡೆ ಎಲ್ಲಿಂದ ಸಾಲ್ವ್ ಮಾಡಿದ್ರು ಅಲ್ಲಿಂದ ಏನಾರ ಡೌಟ್ ಇದ್ರೆ ಆ ಕ್ವಶನ್ಸ್ ಗಳನ್ನ ಗ್ರೂಪ್ ಅಲ್ಲಿ ಹಾಕ್ಬಹುದು. ಅವುಗಳ ಆನ್ಸರ್ ಸೊಲ್ಯೂಷನ್ ಅನ್ನ ವಿಡಿಯೋ ಸೊಲ್ಯೂಷನ್ ಆಗಿ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೇನೆ. ಓಕೆ, ಅವರೇಜ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲು ಅವ 2 ಕ್ವಶನ್ಸ್ ಗಳು ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ. ಅದಾದ ನಂತರ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡಿ. ಫಸ್ಟ್ 2 ಕ್ವಶನ್ 43, 44 ಟ್ರೈ ಮಾಡ್ರಿ. ಒಂದೊಂದ್ 2 ನಿಮಿಷ ಟೈಮ್ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಈಸಿ ಇದೆ ಇದು ಕ್ವಶನ್, ನೋಡೋಕಷ್ಟು ದೊಡ್ಡದೈತೆ. ಎವರೇಜ್ ಟಾಪಿಕ್ ಕಂಪ್ಲೀಟ್ ಆಯ್ತು ಅಂದ್ರೆ ಇದು ನಿಮ್ಗೆ ಇಷ್ಟು ಟೈಮು ತಗೊಳಂಗಿಲ್ಲ. 30 ಸೆಕೆಂಡ್ ಕ್ವಶನ್. ಓಕೆ, ಅವರೇಜ್ ಏಜ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಹೂ ವೇರ್ ಮ್ಯಾರಿಡ್ 6 ಇಯರ್ ಅಗೋ. 6 ವರ್ಷದ ಹಿಂದ್ಗಡೆ, ಪ್ರೆಸೆಂಟ್ ವಯಸ್ಸಿನಗಿಂತ 6 ವರ್ಷದ ಹಿಂದ್ಗಡೆ ಅವ್ರು ಮದುವೆ ಆಗಿದ್ದಾರೆ. ಅವಾಗ ಹಸ್ಬೆಂಡ್ ಮತ್ತು ವೈಫ್ ವಯಸ್ಸಿನ ಅವರೇಜ್ ಎಷ್ಟಿತ್ತು? 26. ಹಂಗಿದ್ರೆ ಅವ್ರ ಸಮ್ ಎಷ್ಟಾಗತ್ತ? 26 × 2, ಯಾಕಂದ್ರೆ 2 ಜನ ಇದಾರೆ. ಓಕೆ, ಇವಾಗ ನೆಕ್ಸ್ಟ್ 6 ವರ್ಷ ಆದ ನಂತರ ಅವ್ರ ಅವರೇಜ್ ಏನಾಗ್ತೈತಿ? 6 ವರ್ಷ ಆದ ನಂತರ ಅವ್ರ ಅವರೇಜ್ ಏನಾಗತ್ತ? ಹಸ್ಬೆಂಡ್ ಮತ್ತು ವೈಫ್ ಅವರೇಜ್ ಏನಾಗುತ್ತೆ? ಇಲ್ಲಿ 6 ವರ್ಷ ಇನ್ಕ್ರೀಸ್, ಇಲ್ಲಿ 6 ವರ್ಷ ಇನ್ಕ್ರೀಸ್. 2 ಕಡೆ 6 ವರ್ಷ ಈಕ್ವಲ್ ನಂಬರ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವರೇಜ್ ಅಲ್ಲಿ ಕೂಡ ಈಕ್ವಲ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಅವರೇಜ್ 26 ಇತ್ತಂದ್ರೆ ಏನಾಯ್ತು? 32 ಆಗುತ್ತೆ. ಅವ್ರಿಬ್ಬರ ಸಮ್ ಏನಾಗುತ್ತೆ? 8 × 2 64 ಆಗುತ್ತೆ. ಇಬ್ಬರು ಹಸ್ಬೆಂಡ್ ಮತ್ತು ವೈಫ್ ಸಮ್ ಎಷ್ಟಾಯ್ತು? 64. ನೆಕ್ಸ್ಟ್ ಏನಾಯ್ತು? ಅಟ್ ದಟ್ ಟೈಮ್ ದೇರ್ ಮ್ಯಾರೇಜ್ ಆಗೋ ಟೈಮ್ದಾಗ ಎವರೇಜ್ ಕೊಟ್ಟಿದ್ದ. ನಾವು ದ ಎವರೇಜ್ ಏಜ್ ಆಫ್ ದ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಹಸ್ಬೆಂಡ್, ವೈಫ್ ಮತ್ತು ಚೈಲ್ಡ್. ಹಸ್ಬೆಂಡ್ ಇದಾನೆ ಪ್ಲಸ್ ವೈಫ್ ಪ್ಲಸ್ ಚೈಲ್ಡ್, ಇವ್ರು 3 ಜನ ಇದಾರೆ. ಅವ್ರ 3 ಜನದ ಅವರೇಜ್ ಎಷ್ಟೈತಿ? 23 ಅವರೇಜ್ ಅಂದ್ರೆ 3 ಜನ ಸಮ್ ಏನಾಗುತ್ತೆ? 23 × 3 69 ಆಯ್ತು.
69. ಹಸ್ಬೆಂಡ್ ವೈಫ್ ಸಮ್ ಗೊತ್ತಾಯ್ತು ನಮ್ಗೆ 64 ಪ್ಲಸ್ ಚೈಲ್ಡ್ ಇಸ್ ಈಕ್ವಲ್ಸ್ ಟು 69 ಅಂತ ಬರೀಬಹುದು. 64 ಆ ಕಡೆ ಹೋಗಿ ಚೈಲ್ಡ್ ವಯಸ್ಸು ಎಷ್ಟು ಬರುತ್ತೆ? 5 years. ಕೇಳಿರೋದೇನು ಅವನು? ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ಚೈಲ್ಡ್? 5 year. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈಕ್ವಲ್ ನಂಬರ್ ಇನ್ಕ್ರೀಸ್ ಆದ್ರೆ ಎವರೇಜ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ? ಈಕ್ವಲ್ ನಂಬರ್ ಡಿಕ್ರೀಸ್ ಆದ್ರೆ, ಈಕ್ವಲ್ ನಂಬರ್ ಇಂದ ಮಲ್ಟಿಪ್ಲೈ ಆದ್ರೆ, ಈಕ್ವಲ್ ನಂಬರ್ ಇಂದ ಸಬ್ಸ್ಟ್ರಾಕ್ಟ್ ಆದ್ರೆ, ಅವೆಲ್ಲವನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಕೆಲವೊಂದು ಫಾರ್ಮುಲಾಗಳಿದಾವೆ ಎವರೇಜ್, ಅದನ್ನು ಡಿಸ್ಕಸ್ ಮಾಡೋಣ. Okay. 5 year ago, the average age of 9 members ಇರ್ತಕ್ಕಂಥ ಫ್ಯಾಮಿಲಿ ಐತೆ. ಅದರಲ್ಲಿ 9 ಜನರದ 5 ವರ್ಷ ಹಿಂದಿನ ಅವರೇಜ್ ಎಷ್ಟೈತೆ? 28. 9 year ಹಿಂದ್ಗಡೆ ಅವರೇಜ್ ಎಷ್ಟಿತ್ತು? 28. ಇವಾಗ ಅದೇ 9 ಜನರದ ಅವರೇಜ್ 5 ವರ್ಷ ಆದ ನಂತರ ಏನಾಗುತ್ತೆ? 28ರಲ್ಲಿ 5 ಎಲ್ಲದರಲ್ಲಿ ಪ್ರತಿಯೊಬ್ಬನಲ್ಲೂ ಒಂದ್ 5 ಇನ್ಕ್ರೀಸ್ ಆಗ್ತೈತೆ ಅಂದ್ಮೇಲೆ ಅವರೇಜ್ ಕೂಡ 5 ಇನ್ಕ್ರೀಸ್ ಆಗುತ್ತೆ. 28ರಲ್ಲಿ 5 ಇನ್ಕ್ರೀಸ್ ಆಗಿ 33 ಆಗಿದೆ. ಹಂಗಿದ್ರೆ ಅವ್ರ ಸಮ್ ಏನಾಗತ್ತೆ ನೋಡ್ರಿ ಇವಾಗ. 33 × 9 ಸಮ್ ಆಗತ್ತೆ. 9 27, 2 ಕ್ಯಾರಿ 9 27, 28 29, 297 ಇವ್ರು ಸಮ್ ಆಗತ್ತೆ. 9 ಜನರದ ಸಮ್, 9 ಮೆಂಬರ್ ಸಮ್ ಏನಾಯ್ತು? 297. 9 ಜನರದಲ್ಲಿ ಏನ್ ಮಾಡ್ತೀವಿ? 3 ಜನರದ ಗ್ರೂಪ್ ಕೇಳ್ತಿದೆ ನೋಡ್ರಿ ಅವನು. The present average age of 3 eldest member is 66. Another 3 member have average is 22, and among the remaining 3 member, ಅಂದ್ರೆ 3 ಗ್ರೂಪ್ ಮಾಡ್ರಿ. 3 ಜನರದ್ದು ಒಂದು ಗ್ರೂಪ್ ಪ್ಲಸ್ 3 ಜನರದ್ದು ಒಂದು ಗ್ರೂಪ್ ಪ್ಲಸ್ 3 ಜನರದ್ದು ಒಂದು ಗ್ರೂಪ್. ಈ 3 ಜನರದ ಅವರೇಜ್ ಸಮ್, ಅವರೇಜ್ ಅದಲ್ಲ, ಅವರೇಜ್ ತೆಗೆದು ಸಮ್ ಮಾಡಿದ್ರೆ 297 ಬರ್ಬೇಕು.
ಒಂದೇದವ್ರದ್ದು ಅವರೇಜ್ ಎಷ್ಟೈತೆ 66 ಇದೆ. 3 ಜನರದ ಅವರೇಜ್ ಅಂದ್ರೆ 3 ಜನದ ಸಮ್ ಎಷ್ಟಾಗತ್ತೆ 66 ಇಂಟು 3 6 8 1 ಕ್ಯಾರಿ 6 ಒಂದು 19 198 ಆಯ್ತು. ಸೆಕೆಂಡ್ 3 ಜನರದ ಅವರೇಜ್ ಏನಾಗತ್ತೆ ನೋಡ್ರಿ. ಇವಾಗ 22 ಅದ 22 ಇಂಟು 3 ಅಂದ್ರೆ 66 ಪ್ಲಸ್ ಥರ್ಡ್ 3 ಜನ ಏನಿದ್ದಾರೆ ಅಮಾಂಗ್ ದ ರಿಮೈನಿಂಗ್ 3 ಮೆಂಬರ್ಸ್ 2 ಆರ್ ಈಕ್ವಲ್ ಏಜ್. 2 ಜನ ಈಕ್ವಲ್ ಏಜ್ ಇದಾರೆ ಅಂದ್ರೆ ಒಬ್ಬ ಎಕ್ಸ್ ಇದೆ ಅಂದ್ರೆ ಇನ್ನೊಬ್ಬನ ಕೂಡ ಎಕ್ಸ್ ಅನ್ನ ಇರ್ತಾನೆ, ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಆಮೇಲೆ ಅನದರ್ ಆಯ್ತು ಈಕ್ವಲ್ ಅಂಡ್ ದ ಥರ್ಡ್ ಮೆಂಬರ್ ಇಸ್ 3 year older than ದ ಈಚ್ ಆಫ್ ದಮ್. ಇವ್ ಇಬ್ಬರಕ್ಕಿಂತ 3 ವರ್ಷ ದೊಡ್ಡವನಿದ್ದಾನೆ ಅಂದ್ರೆ ಎಕ್ಸ್ ಗಿಂತ, ಈಗ ಇಬ್ರು ಎಕ್ಸ್ ವಯಸ್ಸಿದಾರಲ್ಲ ಇವ್ರಿಗಿಂತ 3 ವರ್ಷ ದೊಡ್ಡವನಿದ್ದಾನೆ. ಒಂದೇದವನ್ಕಿಂತ 3 ವರ್ಷ, ಎರಡನೇದವನ್ಕಿಂತ 3 ವರ್ಷ ಅಂತಂದ್ರೆ ಇವನ್ ವಯಸ್ಸು ಎಷ್ಟಿರ್ತದೆ ಎಕ್ಸ್ ಪ್ಲಸ್ 3 ಇಯರ್. ಅರ್ಥ ಆಯ್ತಾ? ಇವೆಲ್ಲ ಆಡ್ ಮಾಡಿದ್ರೆ 297 ಈಕ್ವಲ್ ಇರಬೇಕು. 198 ಉಳಿದ್ರೆ ಎಷ್ಟು ಉಳಿತೈತಿ? 99 ಉಳಿತೈತಿ. 198 ಅಂದ್ರೆ 200 ಅನ್ಕೊಳ್ಳಿ. 200 ಉಳಿತು, 97 ಉಳಿತು. ಎರಡಕ್ಕೆ ಹೆಚ್ಚಿಗೆ ಅನ್ಕೊಂಡಿದೀವಿ ಅಂತೇಳಿ 99 ಉಳಿತು. 99 ಅಲ್ಲಿ 66 ಹೋಯ್ತು ಅಂದ್ರೆ 33 ಉಳಿತು. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ 3x ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಇವೆರಡು ಮೈನಸ್ ಮಾಡಿದಾಗ 33 ಉಳಿತು. ದೆನ್ ಎಕ್ಸ್ ಪ್ಲಸ್ 1 ಬ್ರಾಕೆಟ್ 3 ಹೊರಗಡೆ ತಗೊಂಡ್ರೆ ಇಸ್ ಈಕ್ವಲ್ಸ್ ಟು 11 ಅದ. ಇದು 33 ಇದ್ದೈತಿ. 33 ಒಂದು ಇದು 3 11 ಆಯ್ತು. ನೆಕ್ಸ್ಟ್ ಇದೇನಾಗುತ್ತೆ x plus 1 is equals to 11, then x is equals to 10. X value 10 ಬೇಕು. Then find the age of the eldest among these three. ಈ 3 ಜನರಲ್ಲಿ eldest person ಏಜ್ ಕಂಡುಹಿಡಿ ಅಂತ ಕೇಳಿದೆ ನಾನು. ಇವೊಂದು x is equals to 10 ಅಂದ್ರೆ ಇವನು 10 ವರ್ಷ, ಇವನು 10 ವರ್ಷ. ಇವರಿಬ್ಬರಿಗಿಂತ 3 ವರ್ಷ ದೊಡ್ಡವನು ಯಾವನಿದ್ದಾನೆ? ಥರ್ಡ್ ಒನ್, x plus 3. ಇವನ್ ಏನಾಯ್ತು 13 ಆಗತ್ತ. ಆನ್ಸರ್ 30. ಆಪ್ಷನ್ ನಂಬರ್ ಡಿ. ಓಕೆ, ಇವೆಲ್ಲ ಮುಂದೆ ಎವರೇಜ್ ಕ್ವಶನ್ಸ್ ಗಳು ಸಾಲ್ವ್ ಮಾಡುವಾಗ ಈ ತರದ ಕ್ವಶನ್ಸ್ ಗಳು ಬರ್ತವೆ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎವರೇಜ್ ಟಾಪಿಕ್ ಇವಾಗ ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು ಇವಾಗ. ಇದು ಇಷ್ಟವರೆಗೂ ಡಿಸ್ಕಸ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಎವರೇಜ್ ಸ್ಟಾರ್ಟ್ ಮಾಡೋಣ. ಎವರೇಜ್ ಅಂತಂದ್ರೆ ಏನು? ಸರಾಸರಿ. ಕನ್ನಡದಲ್ಲಿ ನಾವು ಎವರೇಜ್ಗೆ ಸರಾಸರಿ ಅಂತ ಕರಿತೀವಿ. ಎವರೇಜ್ ಚಾಪ್ಟರ್ ಎದಕ್ಕೆ ಇಂಪಾರ್ಟೆಂಟ್ ಐತೆ, ಯಾವ ಯಾವ ಸಬ್ಜೆಕ್ಟ್ ಅಂದ್ರೆ ಯಾವ್ಯಾವ ಟಾಪಿಕ್ ಅಲ್ಲಿ ಇದ್ರದ್ದು ಇನ್ವಾಲ್ವ್ಮೆಂಟ್ ಐತೆ ಅನ್ನೋದು ನೋಡೋಣ. ಮೊದಲು ಎವರೇಜ್ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಏಜಸ್ ಅಲ್ಲಿ ಎವರೇಜ್ ಬೇಕು. ಏಜಸ್ ಟಾಪಿಕ್ ಅಲ್ಲಿ ಎವರೇಜ್ ಬೇಕು, ಫಸ್ಟ್ ಒನ್. ಸೆಕೆಂಡ್ ಒನ್ ಪಾರ್ಟ್ನರ್ಶಿಪ್. ಥರ್ಡ್ ಒನ್ ಮಿಕ್ಸರ್ ಅಲಿಗೇಷನ್. ಫೋರ್ತ್ ಒನ್ ಡಿಐ. ಫಿಫ್ತ್ ಒನ್ ಡೈರೆಕ್ಷನ್ ಡಿಸ್ಟೆನ್ಸ್, ಅದು ಸ್ಪೀಡ್ ಟೈಮ್ ಡಿಸ್ಟೆನ್ಸ್. ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಎವರೇಜ್ ಸ್ಪೀಡ್ ಕೊಡ್ತಿರ್ತಾನೆ. ಆಮೇಲೆ ಬೋಟ್ ಸ್ಟ್ರೀಮ್ ಅಲ್ಲಿ ಈ 6 ಟಾಪಿಕ್ ಅಲ್ಲಿ ಮೇನ್ಲಿ ನಿಮ್ಗೆ ಅವರೇಜ್ ಅವಶ್ಯಕತೆ ಆಗುತ್ತೆ. ಓಕೆ, ಕೆಲವೊಂದು ಅವರೇಜ್ ಫಾರ್ಮುಲಾ ಇದಾವೆ. ಫಸ್ಟ್ ಅದನ್ನ ನೋಡೋಣ. ಸೆಕೆಂಡ್ ಅವರೇಜ್ ಅಂತಂದ್ರೆ ಕೊಟ್ಟಂತಹ ಟೋಟಲ್ ಏನ್ ನಂಬರ್ಸ್ ಕೊಟ್ಟಿರ್ತಾರಲ್ಲ ಆ ಎಲ್ಲ ನಂಬರ್ಗಳ ಸಮ್ ಡಿವೈಡೆಡ್ ಬೈ ಆ ಎಷ್ಟು ನಂಬರ್ಗಳಿದಾವಲ್ಲ ಅದರ ಕ್ವಾಂಟಿಟಿ. ಕ್ವಾಂಟಿಟಿಯನ್ನ ನಂಬರ್ಸ್ ಅಂತ ಕೊಡಿವರೆಗೂ ಟೋಟಲ್ ನಂಬರ್ಸ್ ಕ್ವಾಂಟಿಟಿ. ಇದಕ್ಕೆ ಏನ್ ಕರೀತಾರೆ? ಅವರೇಜ್ ಅಂತ ಕರೀತಾರೆ. ಇದು ಅವರೇಜ್ ಆದಾಗ ಸಮ್ ಅಂದ್ರೆ ಏನಾಗುತ್ತೆ? ಸಮ್ ಇಸ್ ಈಕ್ವಲ್ಸ್ ಟು ಕ್ವಾಂಟಿಟಿ ಮತ್ತು ಅವರೇಜ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಅವರೇಜ್ ಇಂಟು ಕೊಟ್ಟಂತ ಕ್ವಾಂಟಿಟಿ. ಕ್ಯೂ ಅಂದ್ರೆ ಕ್ವಾಂಟಿಟಿ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗಳು, ಎಷ್ಟು ಅಬ್ಸರ್ವೇಷನ್ ಕೊಟ್ಟಿರ್ತಾನೆ ಅವೆಲ್ಲ. ಇದು ಒಂದು ಫಾರ್ಮುಲಾ. ಇದು ಬಿಟ್ರೆ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳು ಬರ್ತಾವೆ, ಅವುಗಳನ್ನ ನೋಡೋಣ. ಫಸ್ಟ್ ಅವರೇಜ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ ಬರ್ತವೆ? 1 2 3 ಅಲ್ಲಿಂದ ಇನ್ಫೈನೈಟ್ ವರೆಗೂ ಇರ್ತಾವಲ್ಲ, ಅದ್ರದ್ದು ಅವರೇಜ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಐತೆ. ಅದೇನು? n+1/2. ಪ್ರತಿಯೊಂದ್ರದ್ದು ಎಕ್ಸಾಂಪಲ್ ಮುಂದೆ ನೋಡೋಣ. ಇದು ಒಂದೇ ಫಾರ್ಮುಲಾ. ಸೆಕೆಂಡ್ ಒನ್ ಅವರೇಜ್ ಆಫ್ ಫಸ್ಟ್ n ಇವನ್ ನ್ಯಾಚುರಲ್ ನಂಬರ್. ಇವನ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ 2 4 6 8 ಅನ್ಲಿಮಿಟೆಡ್ ಅಲ್ಲಿವರೆಗೂ. ಅದರದ್ದು ಅವರೇಜ್ ಏನಾಗುತ್ತೆ? ಇವನ್ ನಂಬರ್ ಇದ್ರೆ n+, ಡೈರೆಕ್ಟ್ ಆಗಿ n+1. ಎಕ್ಸಾಂಪಲ್ ಮುಂದೆ ನೋಡೋಣ. ಥರ್ಡ್ ಅವರೇಜ್ ಆಫ್
ಫಸ್ಟ್ n odd number, odd natural number. Odd natural number ಅಂದ್ರೆ 1 3 5 ಅನ್ಲಿಮಿಟೆಡ್ ಇಲ್ಲಿ ಇದರ ಫಾರ್ಮುಲಾ ಏನೈತೆ n ಐತೆ ಜಸ್ಟ್ ಏನ್ ಕೇಳಿದ್ರೆ ಫಸ್ಟ್ 10 ಆಡ್ ನ್ಯಾಚುರಲ್ ನಂಬರ್ ಫಾರ್ಮಲ್ ಅವರೇಜ್ ಕೇಳ್ದ ಅಂತಂದ್ರೆ ಡೈರೆಕ್ಟ್ ಫಸ್ಟ್ 10 ಅಂದ್ಮೇಲೆ ಅದರ ಅವರೇಜ್ 10 ಆಗಿರುತ್ತೆ ಅಂತ ಎಕ್ಸಾಂಪಲ್ ಮುಂದೆ ನೋಡ ಫೋರ್ತ್ ಫಾರ್ಮುಲಾ ಒಂದೈತೆ ಇಂಪಾರ್ಟೆಂಟ್ ಅವರೇಜ್ ಆಫ್ sum of square of first n natural numbers is equals to n plus 1 into 2n plus 1 by 6. ಓಕೆ ಇದು ಒಂದಾದ್ರು ಇದೇ ಫಾರ್ಮುಲಾಗಳನ್ನ ಅವರೇಜ್ ಬದಲಿ ಇದರಲ್ಲಿ ಸಮ್ ಅಂತ ಕೊಟ್ಟ ಅಂತಂದ್ರೆ ಅವಾಗ ಏನಾಗತ್ತ ನೋಡ್ರಿ ಇದೇ ಸೇಮ್ ಫಾರ್ಮುಲಾ ಅವರೇಜ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಅಂತ ಕೊಟ್ಟ ಇದರ ಪ್ಲೇಸ್ ಅಲ್ಲಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅವಾಗ ಏನಾಗುತ್ತೆ n ನ್ಯಾಚುರಲ್ ನಂಬರ್ ಸಮ್ ಆಫ್ n ನ್ಯಾಚುರಲ್ ನಂಬರ್ ಅಂತಂದ್ರೆ ಸಮ್ ಕಂಡುಹಿಡಿಬೇಕಂದ್ರೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಟೋಟಲ್ ಎಷ್ಟು n ನ್ಯಾಚುರಲ್ ಟೋಟಲ್ ನಂಬರ್ ಕ್ವಾಂಟಿಟಿಗಳು ಎಷ್ಟಿದಾವೆ n ಇದಾವೆ ಸಮ್ ಬೇಕಂತಂದ್ರೆ ಅವರೇಜ್ n ಪ್ಲಸ್ 1/2 ಐತೆ ಅವರೇಜ್ ಏನೈತೆ n ಪ್ಲಸ್ 1/2 ಐತೆ ಸಮ್ ಕಂಡುಹಿಡಿಬೇಕಂತಂದ್ರೆ ಏನ್ ಮಾಡ್ತೀವಿ ನಂಬರ್ ಆಫ್ ಕ್ವಾಂಟಿಟಿ ಇಂದ ಮಲ್ಟಿಪ್ಲೈ ಮಾಡ್ತೀವಿ ನಂಬರ್ ಆಫ್ ಕ್ವಾಂಟಿಟಿ ಅನ್ನೋದು n ಅದ n ಇಂದ ಇದಕ್ಕೆ ಡೈರೆಕ್ಟ್ ಮಲ್ಟಿಪ್ಲೈ n ಇಂಟು n ಪ್ಲಸ್ 1/2 ಇದರ ಫಾರ್ಮುಲಾ ಆಗುತ್ತೆ ಅವರೇಜ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಏನಾಗ್ತದೆ n ಇಂಟು n ಪ್ಲಸ್ 1/2 ನೆಕ್ಸ್ಟ್ ಸೇಮ್ ಅವರೇಜ್ ಆಫ್ ಫಸ್ಟ್ n ಈವನ್ ನಂಬರ್ ಐತೆ ಇದು ಸಮ್ ಆಫ್ ಫಸ್ಟ್ n ಈವನ್ ನಂಬರ್ ಈವನ್ ನ್ಯಾಚುರಲ್ ನಂಬರ್ ಏನಾಗುತ್ತೆ ಏನೈತಿ ಇಲ್ಲಿ n ಪ್ಲಸ್ 1 ಅದ n ಪ್ಲಸ್ 1 ಅದ ಇದು ಅವರೇಜ್ ಅದ ಸಮ್ ಬೇಕಂದ್ರೆ ನಂಬರ್ ಆಫ್ ಕ್ವಾಂಟಿಟಿ ಇಂದ ಮಲ್ಟಿಪ್ಲೈ ಮಾಡಬೇಕು ನಂಬರ್ ಆಫ್ ಕ್ವಾಂಟಿಟಿ ಅನ್ನೋದು n ಅದ n ಇಂದ ಮಲ್ಟಿಪ್ಲೈ ಮಾಡ್ತೀವಿ ಇದ್ರ ಫಾರ್ಮುಲಾ ಏನಾಯ್ತು n ಇಂಟು n ಪ್ಲಸ್ 1 ಅಷ್ಟೇ ನೆಕ್ಸ್ಟ್ ಸಮ್ ಆಫ್ n ಆಡ್ ನ್ಯಾಚುರಲ್ ನಂಬರ್ಸ್ n ಆಡ್ ನ್ಯಾಚುರಲ್ ನಂಬರ್ಸ್ ಏನಾಗುತ್ತೆ ಇದು n ಅಷ್ಟೇ n ಇದು ಅವರೇಜ್ ಐತೆ ನಂಬರ್ ಆಫ್ ಕ್ವಾಂಟಿಟೀಸ್ ಕೂಡ n ಐತೆ ಅದಕ್ಕೋಸ್ಕರ n ಇಂಟು n ಸ್ಕ್ವೇರ್ ಆಯ್ತು ಇದ್ರ ಆನ್ಸರ್ ಏನಂತ n ಸ್ಕ್ವೇರ್ ಓಕೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೇವೆ ಈ ಮೂರು ಫಾರ್ಮುಲಾಗಳು ಇಂಪಾರ್ಟೆಂಟ್ ಅದಾವ ಇವು ಬರ್ಕೊಳ್ರಿ ಮುಂದೆ ಕ್ವಶನ್ಸ್ ಗಳು ಬಂದಾಗ ಅದು ಅಪ್ಲೈಡ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಫಾರ್ಮುಲಾದ ಅರ್ಥ ಕ್ಲಿಯರ್ ಆಗುತ್ತೆ ಓಕೆ ನೆಕ್ಸ್ಟ್ ಅವರೇಜ್ ಒಂದು ಇಂಪಾರ್ಟೆಂಟ್ ಇದು ಐತೆ ಯಾವ ರೀತಿ ಅವರೇಜ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಆಡ್ ಮಾಡಿದಾಗ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ ಫಸ್ಟ್ ಒನ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಅವರೇಜ್ ಸರಾಸರಿ ಸಣ್ಣ ಅಂಶಗಳು ಏನೇನದ ನೋಡೋಣ ಇಫ್ ದ ಫಸ್ಟ್ ಪಾಯಿಂಟ್ ನೋಡ್ರಿ ಇಲ್ಲಿ ಇಫ್ ಈಚ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಸೇಮ್ ವ್ಯಾಲ್ಯೂ ಎ ಅಂತ ತಗೊಂಡಿದ್ದಾನೆ ಅವನು ಇದು ಸೇಮ್ ವ್ಯಾಲ್ಯೂ ಇಂದ ಪ್ರತಿಯೊಂದು ನಂಬರ್ ಇನ್ಕ್ರೀಸ್ ಆದ್ರೆ ಪ್ರತಿಯೊಂದು ನಂಬರ್ ಸೇಮ್ ವ್ಯಾಲ್ಯೂ ಇಂದ ಇನ್ಕ್ರೀಸ್ ಆದ್ರೆ ದರ್ ಅವರೇಜ್ ಆಲ್ಸೋ ಇನ್ಕ್ರೀಸಸ್ ಬೈ ಸೇಮ್ ವ್ಯಾಲ್ಯೂ ಇಂದ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ನಂಬರ್ಸ್ ಏನಿದಾವೆ 10 20 30 ಈ ಮೂರು ಅವರೇಜ್ ಏನಾಗಿರ್ತವೆ ಇವು ಎಲ್ಲದರ ಮಧ್ಯೆ ಡಿಫ್ರೆನ್ಸ್ ಏನದ 10 ಕರೆಕ್ಟ್ ಐತಿ ಅವಾಗ ಏನಾಗುತ್ತೆ ಲಾಸ್ಟ್ ಕೊನೆ ಎರಡು ನಂಬರ್ದ ಅವರೇಜ್ ಕಂಡಿಡ್ತೀವಿ 30 ಅಂಡ್ 10 ಅವರೇಜ್ ಏನಾಗುತ್ತೆ 40/2 ಅಂದ್ರೆ 20 ಇವ್ರ ಅವರೇಜ್ ಇದೊಂದು ಫಾರ್ಮುಲಾ ಬರ್ಕೋಬೇಕಾಗಿದೆ ನೀವು ಇನ್ನೊಂದು ಫಾರ್ಮುಲಾ ನಾನು ಬರ್ಸ್ತೀನಿ ಅದೊಂದು ಬರ್ಕೊಡ್ರಿ ಕಂಟಿನ್ಯೂ ಆಗಿ ಇಕ್ವಿ ಡಿಸ್ಟೆನ್ಸ್ ನಂಬರ್ ಇದೆ ನಂಬರ್ಸ್ ಅವರೇಜ್ ಆಫ್ ಇಕ್ವಿ ಡಿಸ್ಟೆನ್ಸ್ ನಂಬರ್ ಏನಾಗುತ್ತೆ ಅಂತಂದ್ರೆ a ಪ್ಲಸ್ n ಬೈ 2 ಅಂತಂದ್ರೆ ಏನಿಲ್ಲಿ a ಅಂತಂದ್ರೆ ಫಸ್ಟ್ ನಂಬರ್ n ಅಂತಂದ್ರೆ ಲಾಸ್ಟ್ ನಂಬರ್ 2 ಅಂತಂದ್ರೆ ಅದ್ರ ಅವರೇಜ್ ಇಲ್ಲೇ ನೋಡ್ರಿ ಫಸ್ಟ್ ನಂಬರ್ ಏನದ 10 ಅದ 10 ಪ್ಲಸ್ ಲಾಸ್ಟ್ ನಂಬರ್ 30 10 ಪ್ಲಸ್ 30 40 ಆಗುತ್ತೆ 40/2 ಅಂದ್ರೆ 20 ಇದ್ರ ಅವರೇಜ್ 20 ಇದು ಜಸ್ಟ್ 3 ನಂಬರ್ ಕೊಟ್ಟಿದ್ದಾನೆ ಈಸಿ ಆಯ್ತು ಇನ್ ಕೇಸ್ ಏನಾರ ಅವನು ಇಕ್ವಿ ಡಿಸ್ಟೆನ್ಸ್ ನಂಬರ್ 22 ಆದ ನಂತರ 44 66 88 ಈ ರೀತಿ ಕೊಟ್ಟ ಅಂತ ಅನ್ಕೊಳ್ಳೋಣ ಅವಾಗ ಅವರೇಜ್ ಹೆಂಗ್ ಕಂಡಿಡಿತೀರ ಅವಾಗ ಅವರೇಜ್ ಕಂಡಿಡಿದೆ ಹೆಂಗಂತಂದ್ರೆ ಇಕ್ವಿ ಡಿಸ್ಟೆನ್ಸ್ ನಂಬರ್ ಇದಾವ ಡೈರೆಕ್ಟ್ ಫಸ್ಟ್ ಅಂಡ್ ಲಾಸ್ಟ್ ನಂಬರ್ದ ಅವರೇಜ್ ತೆಗೀರಿ 22 ಪ್ಲಸ್ 88/2 22 ಪ್ಲಸ್ 88 ಅಂತಂದ್ರೆ 110/2 ಅಂತಂದ್ರೆ 55 ಆಗತ್ತೆ ಇದ್ರ ಅವರೇಜ್ ಈ ರೀತಿ ಇದನ್ನ ಸಾಲ್ವ್ ಮಾಡುವ ಇದೊಂದು ಫಾರ್ಮುಲಾ ಬರ್ಕೊಳ್ರಿ ಓಕೆ ಈ ಪಾಯಿಂಟ್ ಬರೋಣ ಇವಾಗ ಇಲ್ಲಿ ಏನ್ ತಗೊಂಡಿದ್ದಾನೆ ಅಂದ್ರೆ ಅವರೇಜ್
ಒಂದು 5-6 ಜನರದ್ದು ಅವರೇಜ್ ಇತ್ತು ಅಂತಂದ್ರೆ ಆ ಪ್ರತಿಯೊಬ್ಬರಲ್ಲೂ ಸೇಮ್ ನಂಬರ್ ಇಂದ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅವರೇಜ್ ಕೂಡ ಸೇಮ್ ನಂಬರ್ ಇಂದ ಇನ್ಕ್ರೀಸ್ ಆಗುತ್ತೆ. ಇದು ನಾವು ಲಾಸ್ಟ್ ಕ್ವಶನ್ ಅಲ್ಲಿ ಸಾಲ್ವ್ ಮಾಡುವಾಗ ನಾನು ಈ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ 10, 20, 30 ಈ ಮೂರರದ ಅವರೇಜ್ ಏನೈತೆ 20. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ದ, ಪ್ರತಿಯೊಂದು ನಂಬರ್ ಅಲ್ಲೂ 5 ಇನ್ಕ್ರೀಸ್ ಮಾಡ್ದ. 10ರಲ್ಲಿ 5 ಇನ್ಕ್ರೀಸ್ ಮಾಡಿ 15 ಆಯ್ತು, 20ರಲ್ಲಿ 5 ಇನ್ಕ್ರೀಸ್ ಮಾಡಿ 25 ಮಾಡ್ದ, 30ರಲ್ಲಿ 5 ಇನ್ಕ್ರೀಸ್ ಮಾಡಿ 35 ಮಾಡ್ದ. ಈ ಮೂರರಲ್ಲೂ 5 ಇನ್ಕ್ರೀಸ್ ಆದಾಗ ಏನಾಗತ್ತೆ, ಅವರೇಜ್ ಕೂಡ 5 ಇನ್ಕ್ರೀಸ್ ಆಗುತ್ತೆ. ಅವರೇಜ್ ಯಾಕೆ 5 ಇನ್ಕ್ರೀಸ್ ಆಗುತ್ತೆ, ಇವಾಗ ನೋಡ್ರಿ ಸಮ್ ಏನಾಯ್ತು, ಒಂದೇದರದ ಸಮ್ 10 + 20 + 30. ಈ 10 + 20 + 30 ಏನಾಯ್ತು 60 ಆಯ್ತು ಸಮ್. ನೆಕ್ಸ್ಟ್ 15 ಅದ, 25 ಅದ, 35 ಅದ. ಇದರಲ್ಲೂ 5 ಇನ್ಕ್ರೀಸ್, ಇದರಲ್ಲೂ 5 ಇನ್ಕ್ರೀಸ್, ಇದರಲ್ಲೂ 5 ಇನ್ಕ್ರೀಸ್, ಮೂರರಲ್ಲೂ 5 ಇನ್ಕ್ರೀಸ್. ಅಂದ್ರೆ ಮೊದಲು 60 ಇತ್ತು, ಎಲ್ಲದರಲ್ಲೂ 5 ಇನ್ಕ್ರೀಸ್ ಆಗಿ 15 ಇನ್ಕ್ರೀಸ್ ಆಯ್ತು. 75 ಸಮ್ ಆಯ್ತು. 75 ಸಮ್ ಆಯ್ತು. ಇನ್ಕ್ರೀಸ್ ಮೊದಲು 60 ಇತ್ತು, 60 ಇತ್ತು. ಅವರೇಜ್ ಇನ್ಕ್ರೀಸ್ ಆಗ್ತಿದೆ, ಎಷ್ಟು ಮೂರರಲ್ಲೂ ಇನ್ಕ್ರೀಸ್ ಆಗ್ತಿದೆ. ಅದ್ ಮೂರರಲ್ಲಿ ಇನ್ಕ್ರೀಸ್ ಆದಾಗ ಇದ್ರದ್ದು ಬೈ 3 ಆಗತ್ತೆ, ಇದ್ರದ್ದು ಬೈ 3 ಆಗತ್ತೆ. ಈ 60/3 ಅಂದ್ರೆ ಅವರೇಜ್ ಎಷ್ಟಾಗತ್ತೆ 20 ಆಯ್ತು. 15/3 ಅಂದ್ರೆ ಎಷ್ಟಾಗತ್ತೆ 5 ಆಯ್ತು. ಮೊದಲು ಎಷ್ಟಿತ್ತು ಅವರೇಜ್ 60/3 ಅಂತಂದ್ರೆ 20 ಇತ್ತು. ಆ 20ನೇ ಇಲ್ಲಿ ಉಳಿತಲ್ಲ, ಇನ್ಕ್ರೀಸ್ ಆಗಿರೋದಷ್ಟು ಜಸ್ಟ್ 5. ಎಷ್ಟು ವರ್ಷ ಆಡ್ ಮಾಡ್ತಿರಲ್ಲ ಅವರೇಜ್ ಪ್ರತಿಯೊಬ್ಬರಲ್ಲೂ, ಅವರೇಜ್ ಕೂಡ ಅಷ್ಟೇ ವರ್ಷದಿಂದ ಇನ್ಕ್ರೀಸ್ ಆಗುತ್ತೆ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ ಮೊದಲು ಅವರೇಜ್ ಎಷ್ಟಿತ್ತು 20 ಇತ್ತು. 5 ವರ್ಷ ಆದ ನಂತರ ಆ 3 ಜನರ ಅವರೇಜ್ ಏನಾಗುತ್ತೆ 25 ಆಗುತ್ತೆ. ಅವರೇಜ್ ಏನಾಗುತ್ತೆ 3 ಜನರದ್ದು 25 ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೇಮ್ ಇದೇ ಪಾಯಿಂಟ್ ಡಿಕ್ರೀಸ್ ಆದಾಗ 3 ಜನರ ಹತ್ರ ಒಬ್ಬನ ಬಲ್ಲಿ 18 ರೂಪಾಯಿ ಇತ್ತು, ಒಬ್ಬನ ಬಲ್ಲಿ 28 ರೂಪಾಯಿ ಇತ್ತು, ಒಬ್ಬನ ಬಲ್ಲಿ 38 ರೂಪಾಯಿ ಇತ್ತು. ಓಕೆ, 3 ಜನರದ ಅವರೇಜ್ ಏನಾಯ್ತು ಇವಾಗ 28 ಕೊಟ್ಟಿದ್ದಾನೆ ಇಲ್ಲಿ 3 ಜನರದ ಅವರೇಜ್. ಬೇಕಿದ್ರೆ ಲಾಸ್ಟ್ 2 ನಂಬರ್ ಅವರೇಜ್ ತೆಗೆದ್ರೆ 28 ಬರುತ್ತೆ. ಇವ್ರದ್ದು ಅವರೇಜ್ 28 ಇತ್ತು. 3 ಜನ 3 ರೂಪಾಯಿ ಖರ್ಚು ಮಾಡಿದ್ರು. ಇವನು 3 ರೂಪಾಯಿ ಖರ್ಚು ಮಾಡ್ದ 15 ರೂಪಾಯಿ ಉಳಿತು. ಇವನು 3 ರೂಪಾಯಿ ಖರ್ಚು ಮಾಡ್ದ 25 ಉಳಿತು. ಇವನು 3 ರೂಪಾಯಿ ಖರ್ಚು ಮಾಡ್ದ 35 ಉಳಿತು. ಫಸ್ಟ್ ಎಷ್ಟಿತ್ತು, ಅವ್ರು 3 ಮಂದಿದ್ದು ಹತ್ರ 28 ರೂಪಾಯಿ ಇತ್ತು ಅವರೇಜ್ ಆಗಿ. ಇವಾಗ ಅವರೇಜ್ ಎಷ್ಟು ಉಳಿತೈತಿ, 3 ಜನ 3 ರೂಪಾಯಿ ಈಕ್ವಲ್ ಆಗಿ ಖರ್ಚು ಮಾಡ್ತಿದ್ದಾರೆ. ಇವನು 3, ಇವನು 3, ಇವನು 3. ಸೇಮ್ ಕ್ವಾಂಟಿಟಿಯಿಂದ ಲೆಸ್ ಆಗ್ತಿರ್ಬೇಕಾದ್ರೆ ಅವರೇಜ್ ಅಲ್ಲಿ ಕೂಡ ಸೇಮ್ ಕ್ವಾಂಟಿಟಿಯಿಂದಾನೇ ಲೆಸ್ ಆಗುತ್ತೆ. 28 ಇದ್ದದ್ದು ಏನಾಗುತ್ತೆ -3 ಆಗಿ 25 ಆಗುತ್ತೆ. ಅವರೇಜ್ ಅಲ್ಲಿ ಕೂಡ ಸೇಮ್ ಅಷ್ಟೇ ಡಿಕ್ರೀಸ್ ಆಯ್ತು. ಬಟ್ ಸಮ್ ಅಲ್ಲಿ ಹಂಗಾಗಂಗಿಲ್ಲ. 3 ಜನರಲ್ಲಿ ಸಮ್ 3 ರೂಪಾಯಿ ಕಡಿಮೆ ಆಗ್ತಿದೆ ಅಂತಂದಾಗ 3 ಜನರಲ್ಲಿ ಕಡಿಮೆ ಆಗ್ತಿದೆ 3, 3, 3 9 ರೂಪಾಯಿ ಕಡಿಮೆ ಆಗುತ್ತೆ. 9 ರೂಪಾಯಿ ಕಡಿಮೆ ಆಗುತ್ತೆ. ಸಮ್ ಅಲ್ಲಿ -9 ಆಗುತ್ತೆ. ಬಟ್ ಅವರೇಜ್ ಅಲ್ಲಿ -3 ಆಗುತ್ತೆ. ಯಾಕಂತಂದ್ರೆ -9/3 ಮಾಡ್ತೀವಿ ಅವರೇಜ್ ಅಲ್ಲಿ. 3 9 3 ಅಷ್ಟೇ ಕಡಿಮೆ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೇಮ್ ಟು ಸೇಮ್ ಮಲ್ಟಿಪಲ್ ಅಲ್ಲಿ ನೋಡ್ರಿ, ಇಲ್ಲಿ ಕೂಡ ಸೇಮ್ 3 ನಂಬರ್ ಇದಾವ. ಆ 3 ನಂಬರ್ ಅವರೇಜ್ ಎಷ್ಟೈತಿ ಇವಾಗ 4, 2, 6, 2, 8. 8/2 ಅಂದ್ರೆ 4. ಅವರೇಜ್ ಎಷ್ಟೈತೆ 4 ಐತೆ. ಆ ನಂಬರ್ಗಳ ಅವರೇಜ್ 4 ಐತೆ. ಆ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಮಲ್ಟಿಪ್ಲೈ ಮಾಡಿ, ಪ್ರತಿಯೊಂದು ನಂಬರ್ಗೂ 3 ಮಲ್ಟಿಪ್ಲೈ ಮಾಡಿ. ಇದಕ್ 3 ಮಲ್ಟಿಪ್ಲೈ ಮಾಡೋಣ 6 ಆಯ್ತು. ಇದಕ್ 3 ಮಲ್ಟಿಪ್ಲೈ ಮಾಡೋಣ 12 ಆಯ್ತು. ಇದಕ್ 3 ಮಲ್ಟಿಪ್ಲೈ ಮಾಡೋಣ 18 ಆಯ್ತು. ಇವು 3 ಮೊದಲಿನ ಸಮ್ ಎಷ್ಟಿತ್ತು 12 ಇತ್ತು. ಸಮ್ 12 ಇತ್ತು. 3ಕ್ಕೂ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ, ಇವಾಗ 36 ಆಗತ್ತೆ. ಇರೋದು 36 ಆಗತ್ತೆ. 12 ಇತ್ತು 36 ಆತಂತಾರ. 12 + 24 ಜಾಸ್ತಿ ಆಗಿದೆ. 24 ಜಾಸ್ತಿ ಆಗಿದೆ. 24 ಜಾಸ್ತಿ ಆಗಿದೆ ಅಷ್ಟೇ. ಟೋಟಲ್ 12 ಇತ್ತು, 24 ಜಾಸ್ತಿ ಆಗಿದೆ. ಮಲ್ಟಿಪ್ಲೈ ಮಾಡಿದಾನೆ ಈಚ್ ನಂಬರ್ 3ರಿಂದ. ಇದಕ್ಕೂ 3ರಿಂದ ಮಲ್ಟಿಪ್ಲೈ ಮಾಡಿದಾನೆ, ಇದಕ್ಕೂ 3ರಿಂದ ಮಲ್ಟಿಪ್ಲೈ ಮಾಡಿ, ಅಂದ್ರೆ ಪ್ರತಿಯೊಂದಕ್ಕೂ ಈ ಪ್ರತಿಯೊಂದು ನಂಬರ್ಗೂ 3ರಿಂದ ಮಲ್ಟಿಪ್ಲೈ ಮಾಡಿದಾನೆ. ಹಂಗಿದ್ದಾಗ ಅವರೇಜ್ ಮೊದಲು ಏನೈತೆ 4 ಇತ್ತು. ಇದಕ್ಕೂ ಕೂಡ 3ರಿಂದ ಮಲ್ಟಿಪ್ಲೈ ಆಗುತ್ತೆ. 3ರಿಂದ ಮಲ್ಟಿಪ್ಲೈ ಆಗಿ 12 ಆಗುತ್ತೆ ಅವರೇಜ್. ಅರ್ಥ ಆಯ್ತು ಅನ್ಕೋತೀವಿ. 3ರಿಂದ ಮಲ್ಟಿಪ್ಲೈ ಮಾಡಂದ್ರೆ ಪ್ರತಿಯೊಂದರಲ್ಲೂ 3ರಿಂದ ಮಲ್ಟಿಪ್ಲೈ ಆಗ್ಬೇಕು. ಓಕೆ, ಸಮ್ನು ಸೇಮ್. ಮೊದಲಿದ್ದಂತ ಅವರೇಜ್ಗೆ ಪ್ರತಿಯೊಂದು ನಂಬರಲ್ಲೂ ಸೇಮ್ ಕ್ವಾಂಟಿಟಿಯಿಂದ ಏನೇ ಮಲ್ಟಿಪ್ಲೈ ಆಗಲಿ, ಡಿವಿಷನ್ ಆಗಲಿ, ಅಡಿಷನ್ ಆಗಲಿ, ಸಬ್ಸ್ಟ್ರಾಕ್ಷನ್ ಆಗಲಿ ಏನೇ ಮಾಡಿದ್ರು ಕೂಡ ಸೇಮ್ ಅವರೇಜ್ ಅಲ್ಲಿ ಕೂಡ ಅದೇ ಮಾಡೋದು, ಅದೇ ಆಪರೇಷನ್ ಕಂಟಿನ್ಯೂ ಮಾಡೋದು. ಇಲ್ಲಿ 3 ಮಾಡಿ ಪ್ರತಿಯೊಂದಕ್ಕೂ ಅಂತಂದ್ರೆ ಇದಕ್ಕೂ 3 ಮಾಡಿ ಅದೇ ಆನ್ಸರ್ 12 ಅವರೇಜ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಆಗಿ ಸಬ್ಸ್ಟ್ರಾಕ್ಷನ್ ಅಲ್ಲೂ ಸೇಮ್, ಇದು ಡಿವಿಷನ್ ಅಲ್ಲೂ ಸೇಮ್. ಡಿವಿಷನ್ ಅಲ್ಲಿ ಇಲ್ಲಿ ಎಲ್ಲಕ್ಕೂ ಏನ್ ಮಾಡ್ತಿದ್ದಾರೆ 2ರಿಂದ ಡಿವಿಷನ್ ಮಾಡ್ತಿದ್ದಾರೆ. ಪ್ರತಿಯೊಂದಕ್ಕೂ 2ರಿಂದ ಡಿವಿಷನ್ ಮಾಡಿದ್ದಾರೆ ಅಂದ್ಮೇಲೆ ಇಲ್ಲಿ ಇಷ್ಟು ವ್ಯಾಲ್ಯೂ ಬಂದೈತೆ. ಇಷ್ಟು ವ್ಯಾಲ್ಯೂ ಬಂದದ. ಈ 18ಕ್ಕೂ ಕೂಡ 2ರಿಂದ ಡಿವಿಷನ್ ಮಾಡಿ 9 ಬರುತ್ತೆ. ಅವರೇಜ್ ನ್ಯೂ ಅವರೇಜ್ 9 ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಈ ಪಾಯಿಂಟ್ ಕ್ವಶನ್ಸ್ಗಳು ಬಂದಾಗ ನಿಮ್ಗೆ ಕ್ಲಿಯರ್ ಆಗ್ತೈತಿ. ಈ ಕೆಲವೊಂದು ಫಾರ್ಮುಲಾಗಳು ನಾನು ಅವಾಗ್ಲೇ ಈ ಫಾರ್ಮುಲಾಗಳು ಹೇಳಿದ್ದೆ. ಏನದು, ಅವರೇಜ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್. ಮೊದಲ n ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಏನದ ಫಾರ್ಮುಲಾ n × n+1/2 ಅಂತ ಹೇಳಿದ್ದೆ. ಇದು ಅವ್ರದ್ದು ಅವರೇಜ್.
ಸಮ್ ಏನಾಗತ್ತೆ, ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್, ಸಮ್ ಏನಾಗತ್ತೆ, ಇದ್ರದೇ ಸಮ್ ಏನಾಗತ್ತೆ, ಎವರೇಜ್ ಇಂಟು ಎವರೇಜ್ ಏನದ n+1/2 ಟೋಟಲ್ ನಂಬರ್ ಆಫ್ ಕ್ವಾಂಟಿಟೀಸ್ ಎಷ್ಟದಾವ ಎನ್ ಅದಾವ, ಇದರಿಂದ ಮಲ್ಟಿಪ್ಲೈ ಆಗತ್ತೆ, ಸಮ್ ಆಯ್ತು. ಓಕೆ, ಕ್ವಶನ್ ಕೇಳಿದ ನಾನು ಫೈಂಡ್ ದ ಅವರೇಜ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಮೊದಲ 10 ನ್ಯಾಚುರಲ್ ನಂಬರ್ಸ್ ಗಳು ಏನಿದಾವೆ ಅದರ ಅವರೇಜ್ ಕೇಳಿದ್ದೇನೆ. 1 2 3 4 5 6 7 8 9 10 ಇವುಗಳ ಅವರೇಜ್ ಹೆಂಗ್ ಕಂಡಿದ್ದೀರಾ ನೀವು? ಪ್ರತಿಯೊಂದನ್ನು ಆಡ್ ಮಾಡ್ತಾ ಹೋಗ್ತೀರಾ. 9ರಲ್ಲಿ 1 ಸೇರಿಸಿದ್ರೆ 10 ಆಯ್ತು, ಇದು ಆಲ್ರೆಡಿ ಒಂದು 10 ಅದ. 2ರಲ್ಲಿ 8 ಸೇರಿಸಿದ್ರೆ 10 ಆಯ್ತು, 3ರಲ್ಲಿ 7 ಸೇರಿಸಿದ್ರೆ 10 ಆಯ್ತು, 4ರಲ್ಲಿ 6 ಸೇರಿಸಿದ್ರೆ 10 ಆಯ್ತು, ಲಾಸ್ಟಿಗೆ 5ಕ್ಕೆ 5 ಉಳಿತು. 10 20 30 40 50 55 ಡಿವೈಡೆಡ್ ಬೈ ಟೋಟಲ್ 10 ನಂಬರ್ ಅದ. ಟೋಟಲ್ 10 ನಂಬರ್ ಅದ, ಡಿವೈಡೆಡ್ ಬೈ 10 ಮಾಡ್ತೀವಿ. ಅವಾಗ ಏನಾಗುತ್ತೆ ಅವರೇಜ್ 5.5 ಆಗುತ್ತೆ. ಇಷ್ಟೆಲ್ಲ ಬಿಡಿಸ್ಬೇಕು. ಅದ್ರ ಅದರಲ್ಲಿ ಡೈರೆಕ್ಟ್ ಆಗಿ ಎನ್ ನ್ಯಾಚುರಲ್ 10 ನ್ಯಾಚುರಲ್ ನಂಬರ್ ಇದ್ರೆ 10 ಇಲ್ಲಿ ಹಾಕ್ತೀರಾ. 10 + 1/2 11/2 11/2 ಅಂದ್ರೆ 5.5 10 ನ್ಯಾಚುರಲ್ ನಂಬರ್ಸ್ ಹಿಂಗೆ. ಅದೇ ಸಮ್ ಕೇಳಿದಾಗ ನಮಗೆ ಇಲ್ಲಿ ಸಮ್ ಏನು ಬಂತು? 55 ಬಂತು. ಸಮ್ ಕೇಳಿದಾಗ ಏನ್ ಮಾಡ್ತೀರಾ ನೀವು? ಸೇಮ್ ಟು ಸೇಮ್ ಇದೆ. ಎನ್ ಅದ, ಎನ್ ಅಂದ್ರೆ ಏನು? 10 ನ್ಯಾಚುರಲ್ ನಂಬರ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು 10 ಇಂಟು 10 ಯಾಕಂದ್ರೆ ನಂಬರ್ ಆಫ್ ಎಷ್ಟು ನಂಬರ್ ಬೇಕಾಗಿದೆ? 2 1 2 5 11 ಆಯ್ತು, 11 5 55. ಸಮ್ ಎಷ್ಟು ಬಂತು? 55. ಸೇಮ್ ಸಮ್ 55 ಐತೆ. ಅರ್ಥ ಆಯ್ತಾ ಅನ್ಕೋತೀನಿ. ಇದು ಎನ್ ನ್ಯಾಚುರಲ್ ನಂಬರ್ಸ್. ಇದು ನೆಕ್ಸ್ಟ್ ಏನಾಗುತ್ತೆ? ಎನ್ ಇವನ್ ನ್ಯಾಚುರಲ್ ನಂಬರ್ ಬಂದು ಇವಾಗ ಮೊದಲ ಎನ್ ಇವನ್ ನ್ಯಾಚುರಲ್ ನಂಬರ್ಸ್ ಗಳ ಎವರೇಜ್ ಕೇಳಿದಾಗ ಫಾರ್ಮುಲಾ ಏನದ? n+1 n+1 ಫಾರ್ಮುಲಾ ಅದ. ಅದೇ ಸೇಮ್ ಫಸ್ಟ್ ಅವರೇಜ್ ಆಫ್ 8 ಇವನ್ ನಂಬರ್, 8 ಇವನ್ ನಂಬರ್ 2 4 6 8 10 12 14 16 1 2 3 4 1 2 3 4 8 ನ್ಯಾಚುರಲ್ ನಂಬರ್ಸ್ ಸಬ್ ಎವರೇಜ್ ಕೇಳ್ತಿದ್ದಾನೆ. ಇವಾಗ ಹಂಗ್ ನೋಡಿದ್ರೆ ಪ್ರತಿಯೊಂದ್ರದ್ದು ಇಕ್ವಿ ಡಿಸ್ಟೆನ್ಸ್ ಐತಿ. ಇಕ್ವಿ ಡಿಸ್ಟೆನ್ಸ್ ಇರೋದ್ರಿಂದ ಫಸ್ಟ್ ನಂಬರ್ ಗೊತ್ತೈತೆ, ಲಾಸ್ಟ್ ನಂಬರ್ ಗೊತ್ತೈತೆ. ಗೊತ್ತಿದ್ರೆ 16 + 2 32/2 ಅಂತಂದ್ರೆ 16 ಇದ್ರದ್ದು ಅವರೇಜ್ ಆಗತ್ತೆ. ಈ ತರಾನು ಮಾಡ್ಬೋದು. ಸರಿ, 16 ಆಗಂಗಿಲ್ಲ ಅಲ್ಲ, 16 + 2 18 ಆಗತ್ತೆ. 16 + 2 18/2 ಅಂತಂದ್ರೆ 9 ಇದ್ರೆ ಅವರೇಜ್ ಆಗತ್ತೆ. ಈ ತರಾನು ಮಾಡ್ಬೋದು. ಇದಿಲ್ಲ ಅಂತಂದ್ರೆ ಈ ಫಾರ್ಮುಲಾ ಎಷ್ಟು ಅದಾವ? 8 ನಂಬರ್ ಅದಾವ. 8 ನಂಬರ್ ಅವರೇಜ್ ಬೇಕಾಗಿದೆ. 8 ನಂಬರ್ ಅಂದ್ರೆ n = 8 ಅದ. ಕೇಳಿರೋದೇ ನಾನು ಎನ್ ಇವನ್ ನಂಬರ್ ಅವರೇಜ್ ಕೇಳಿದ್ದೇನೆ. ಅವಾಗ 8 ಅದ. ಫಾರ್ಮುಲಾ ಏನು? n+1 ಅದ. ಅದರದ್ದು ಫಾರ್ಮುಲಾ n+1 ಅಂದ್ರೆ 8 + 1 ಡೈರೆಕ್ಟ್ ಆನ್ಸರ್ 9. ಇಷ್ಟೇ. ಈ ರೀತಿ ಕೂಡ ಮಾಡಿ. ಸಮ್ ಕೇಳಿದ ಅಂತಂದ್ರೆ ಡೈರೆಕ್ಟ್ n+1 ಇಂಟು n ಮಾಡ್ತೀವಿ ನಂಬರ್ ಆಫ್ ಕ್ವಾಂಟಿಟೀಸ್. n+1 ಅಂದ್ರೆ 9 ಇಂಟು 8 9 8 70. ಬೇಕಿದ್ರೆ ಇವೆಲ್ಲ ಆಡ್ ಮಾಡಿ ನೋಡ್ರಿ, 72 ಬರುತ್ತೆ. 16ರಲ್ಲಿ 14 ಕೊಡ್ಸಿದ್ರೆ 30 ಬಂತು. 10ರಲ್ಲಿ 20 18 ಸಾರಿ 8 ಒಂದು 12 ಅಂತಂದ್ರೆ ಇದು 20 ಆಯ್ತು. 20 ಒಂದು 10 30 ಆಯ್ತು. 30 30 60 ಆಯ್ತು. ಇಲ್ಲಿವರೆಗೂ 60 ಆಯ್ತು. ಇದು 10 70 ಆಯ್ತು. ಇದು 2 72 ಸೇಮ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೆಕ್ಸ್ಟ್ ಇದು ಟಾಪಿಕ್. ನೆಕ್ಸ್ಟ್ ಏನೈತೆ? ಆಡ್ ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಡ್ ನಂಬರ್ಸ್ ಏನದ? ಫಾರ್ಮುಲಾ ಎನ್ ಅದ. ಫೈಂಡ್ ದ ಅವರೇಜ್ ಆಫ್ ಫಸ್ಟ್ 7 ಆಡ್ ನಂಬರ್ಸ್. ಫಸ್ಟ್ 7 ಆಡ್ ನಂಬರ್ಸ್, ಅದರ ಆಡ್ ನಂಬರ್ಸ್ ಅವರೇಜ್ ಏನಾಗುತ್ತೆ? 7 ಆಗುತ್ತೆ. ಡೈರೆಕ್ಟ್ ಎನ್ ಐತಲ್ಲ, n = 7 ಕೊಟ್ಟಿದ್ದಾನೆ, ಅದೇ ಆನ್ಸರ್ 7. ಬೇಕಿದ್ರೆ ಮಾಡಿ ನೋಡ್ರಿ. 1 3 ಇಲ್ಲಿ ಕೊಟ್ಟಿದ್ದಾನೆ. ಇವೆಲ್ಲ ಆಡ್ ಮಾಡಿ ನೋಡ್ರಿ, ಅವರೇಜ್ ಇದೆ ಏನಾಗತ್ತೆ ನೋಡ್ರಿ. 13 13 3 13 7 20 ಆಯ್ತು. 11 9 20 ಆಯ್ತು. ಆಮೇಲೆ 3 5 8 1 9 ಆಯ್ತು. 49 ಆಯ್ತು. 49 ಅವರೇಜ್ ಟೋಟಲ್ 7 ನಂಬರ್ ಅದಾವ. ಡಿವೈಡೆಡ್ ಬೈ 7 ಆಗುತ್ತದೆ. 7 7 49. ಆನ್ಸರ್ 7 ಆಗುತ್ತೆ ಅವರೇಜ್. ಅರ್ಥ ಆಯ್ತು ಅನ್ಕೊಂಡ್ವಿ. ಸೇಮ್ ಇದೇ ತರ ಅವರೇಜ್ ಆಫ್ ಫಸ್ಟ್ ಅಂಡ್ ನ್ಯಾಚುರಲ್ ನಂಬರ್. ಕಾನ್ಸ್ಟೆಂಟ್ ನಂಬರ್, ಈಕ್ವಿ ಡಿಸ್ಟೆನ್ಸ್ ನಂಬರ್ಸ್ ಇದು ಐತಿಲ್ಲ. ಡಿಸ್ಟೆನ್ಸ್ ಸೇಮ್ ಇದ್ರೆ ಇದೆ, ನಾನು ಇವಾಗ ಹೇಳಿದಿಲ್ಲ ಅದೇ. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ತಗೊಳ್ಳೋದು. ಈ ಡಿಸ್ಟೆನ್ಸ್ ಏನದು? ಒಂದದು ಎಲ್ಲರೂ ಒಂದೊಂದು ಇನ್ಕ್ರೀಸ್ ಆಗ್ತದೆ. ಫಸ್ಟ್ ನಂಬರ್ ತಗೊಳ್ರಿ, ಲಾಸ್ಟ್ ನಂಬರ್ ತಗೊಳ್ರಿ, ಅವ್ರು 2 ಸಮ್ ಮಾಡಿ ಡಿವೈಡ್ ಬೈ 2 ಮಾಡಿ. 25 ಒಂದು 21 ಎಷ್ಟಾಗತ್ತೆ? 46. 46/2 ಮಾಡಿದ್ರೆ 23 ಇದ್ರೆ ಅವರೇಜ್. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ನಾನು ಎಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿರೋದು. ಇನ್ನು ಅವರೇಜ್ ಟಾಪಿಕ್ ದೊಡ್ಡದೈತೆ ಟಾಪಿಕ್ ಇದು. ಇದನ್ನ ಇವಾಗ ಜಸ್ಟ್ ಇದು ಸ್ಟಾರ್ಟಿಂಗ್ ಇತ್ತು. ಇವಾಗ ನಾಳೆ ಮತ್ತು ನಾಡಿದ್ದು 2 ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅವರೇಜ್ ಅಲ್ಲಿ ಇನ್ನೂ ಹಲವಾರು ಟೈಪ್ ಆಫ್ ಕ್ವಶನ್ಸ್ ಗಳು ಬರ್ತವೆ. ಯಾವ ರೀತಿ ಅಂತಂದ್ರೆ, ಒಂದು 10 ಜನರಿಗೆ ಅವರೇಜ್ ಇಷ್ಟಿತ್ತು, ಅದರಲ್ಲಿ ಹೊಸ ಪರ್ಸನ್ ಬಂದ, ಆ ಪರ್ಸನ್ ಬಂದಾಗ ಅವರೇಜ್ ಚೇಂಜ್ ಆಯ್ತು, ಬಂದಂತ ಪರ್ಸನ್ ವ್ಯಾಲ್ಯೂ ವಯಸ್ಸು ಎಷ್ಟೈತೆ ಆ ರೀತಿ ಕೇಳ್ತಾನೆ. ಅಥವಾ 10 ಜನ ಇದ್ರು, ಅದ್ರೊಳಗಡೆ ಒಬ್ಬ ಹೊಸದಾಗಿ ಬಂದ, 2 ಜನ ಬಿಟ್ಟು ಹೋದ್ರು,
ಅವಾಗ ನೀವು ಎವರೇಜ್ ಈ ರೀತಿ ಆಗುತ್ತೆ. ಆಮೇಲೆ ಬಿಟ್ಟು ಹೋದಂತ ಜನರು ಇಬ್ಬರದ್ದು ವಯಸ್ಸು ಎಷ್ಟು, ಈ ರೀತಿ ಕ್ವಶನ್ಗಳು ಬರ್ತವೆ. ಅದೇ ರೀತಿ ಎವರೇಜ್ ಕ್ಲಾಸಿನ ಮಾರ್ಕ್ಸ್ ಮೇಲೆ, ಎಲೆಕ್ಷನ್ ವೋಟಿಂಗ್ಸ್ ಅದ್ರ ಮೇಲೆ ಹಲವಾರು ಕ್ವಶನ್ಸ್ಗಳು ನಾವು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು 2 ಕ್ಲಾಸ್ ಇರ್ತವೆ. ಕರೆಕ್ಟ್ ಆಗಿ ನಿಮ್ಗೆ ಏನೇ ಎವರೇಜ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇದಕ್ಕಿಂತ ಹಿಂದ್ಗಡೆ ಆಗಿರ್ತಕ್ಕಂಥ ಎಲ್ಲಾ ಟಾಪಿಕ್ಗಳ ಮೇಲೆ ಯಾವುದೇ ಇರಲಿ, ಅದ್ರ ಮೇಲೆ ಏನೇ ಡೌಟ್ ಬಂದ್ರು ಕೂಡ ನೀವು ಗ್ರೂಪ್